ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗಾಗಲೇ ಪರಪ್ಪನ ಅಗ್ರಹಾರ ಸೇರಿ ಅಲ್ಲಿ ಮುದ್ದೆ ಮುರಿತಾ ಇದೆ. ಈ ಮಧ್ಯೆ ಈ ಡಿ ಗ್ಯಾಂಗ್ನ ವ್ಯವಹಾರಗಳು ಯಾವ ರೀತಿ ಇತ್ತು, ಯಾರ್ಯಾರ ಜೊತೆ ವ್ಯವಹಾರಗಳಿತ್ತು ಮತ್ತು ಡಿ ಗ್ಯಾಂಗ್ನ ವ್ಯವಹಾರದಿಂದಾಗಿ ಯಾರ್ಯಾರು ಸಂಕಷ್ಟವನ್ನು ಅನುಭವಿಸಿದರು, ಈ ವಿಚಾರಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಯಾಕೆ ಅಂತಂದರೆ ಇವತ್ತು ಹೊಸದಾಗಿ ಒಂದು ವಿಚಾರ ಬೆಳಕಿಗೆ ಬಂತು. ಅದು ಸೌಂದರ್ಯ ಜಗದೀಶ್, ನಿರ್ಮಾಪಕ ಮತ್ತು ಉದ್ಯಮಿ ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆಯ ಹಿಂದೆ ಈ ಗ್ಯಾಂಗ್ನ ಕರಿನೆರಳಿದೆ ಅನ್ನುವಂಥ ವಿಚಾರ. ಅದಕ್ಕೆ ಕಾರಣಗಳಿದ್ದಾವೆ. ಆ ಕಾರಣಗಳೇನು ಅನ್ನೋದನ್ನು ವಿವರವಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೌಂದರ್ಯ ಜಗದೀಶ್ ಆತ್ಮಹತ್ಯೆಯ ಹಿಂದೆ ಡಿ ಗ್ಯಾಂಗ್ನ ಕರಿನೆರಳು ಈಗ ಗೋಚರಿಸ್ತಾ ಇದೆ. ಅವರ ಆತ್ಮಹತ್ಯೆಗೆ ನಷ್ಟ ಆಗಿದ್ದ ಕಾರಣ ಅಂತ ಹೇಳ್ತಾರೆ. ಕೋಟಿ ಕೋಟಿ ಕೊಟ್ಟು ಕೈ ಸುಟ್ಕೊಂಡ್ರ ಜಗದೀಶ್ ಅನ್ನುವಂಥ ಪ್ರಶ್ನೆ. ವ್ಯವಹಾರದಲ್ಲಾದಂಥ ನಷ್ಟಕ್ಕೆ ನೇಣಿಗೆ ಕೊರಳೊಡ್ಡಿದ್ರು ಜಗದೀಶ್. ಏಪ್ರಿಲ್ 14ನೇ ತಾರೀಕು ಆತ್ಮಹತ್ಯೆಗೆ ಶರಣಾಗಿದ್ರು ಸೌಂದರ್ಯ ಜಗದೀಶ್. ಈಗ ಡಿ ಗ್ಯಾಂಗ್ ಜೊತೆಗಿನ ಆರ್ಥಿಕ ವ್ಯವಹಾರ ಬೆಳಕಿಗೆ ಬಂದಿದೆ. ಅಂದ್ರೆ ಸೌಂದರ್ಯ ಜಗದೀಶ್ ಅವರಿಗೂ ಡಿ ಗ್ಯಾಂಗ್ ಸದಸ್ಯರಿಗೂ ಇದ್ದಂಥ ಆರ್ಥಿಕ ವ್ಯವಹಾರ ಬೆಳಕಿಗೆ ಬಂದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜಗದೀಶ್ ಅವರ ಸಾವಿಗೆ ಕಾರಣ ಆಗಿದ್ದು ಅಥವಾ ಜಗದೀಶ್ ಅವರು ಮನನೊಂದು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅವರಿಗೆ ವ್ಯವಹಾರದಲ್ಲಾಗಿರುವಂಥ ದೊಡ್ಡ ಮಟ್ಟದ ನಷ್ಟ. ಯಾಕಂತಂದ್ರೆ ಅವರದೇ ಪತ್ನಿ ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಅದರ ಉಲ್ಲೇಖ ಇದೆ. 60 ಕೋಟಿಗೂ ಅಧಿಕ ನಷ್ಟ ಆಗಿದೆ ಅಥವಾ 60 ಕೋಟಿಗೂ ಹೆಚ್ಚು ದುಡ್ಡು ಆ ವ್ಯವಹಾರದಲ್ಲಿ ತಪ್ಪುಗಳಾಗಿದೆ ಅಥವಾ ಪಾಲುದಾರರಿಂದ ಸಮಸ್ಯೆಗಳಾಗಿದೆ, ಈ ರೀತಿ ಅವರು ದೂರು ಕೊಟ್ಟಿದ್ರು. ಅಂದರೆ ಈ ಆತ್ಮಹತ್ಯೆಯ ನಂತರ ಸದ್ಯ ಪ್ರಶ್ನೆ ಇರೋದು, ಈ 60 ಕೋಟಿಯಲ್ಲಿ ಡಿ ಗ್ಯಾಂಗ್ನ ಪಾಲುದಾರಿಕೆಯೂ ಇದೆಯಾ? ಸೌಂದರ್ಯ ಜಗದೀಶ್ ಅವರನ್ನ ಲೂಟಿ ಮಾಡಿದಂಥ ಸದಸ್ಯರಲ್ಲಿ ಇವರು ಕೂಡ ಇದ್ರಾ? ಈ ಟೀಮ್ನ ಭಾಗಿದಾರಿಕೆಯೂ ಕೂಡ ಇದೆಯಾ ಅದರಲ್ಲಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆ ಪ್ರಶ್ನೆ ಸುಮ್ಮನೆ ಹುಟ್ಟುತ್ತಾ ಇಲ್ಲ. ಅದಕ್ಕೆ ಕಾರಣಗಳಿದ್ದಾವೆ, ವಿತ್ ಡಾಕ್ಯುಮೆಂಟ್ ಕಾರಣಗಳಿದ್ದಾವೆ. ಅದೇನು ಅನ್ನೋದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಂಬರ್ 1 ಪವಿತ್ರ ಗೌಡ ದರ್ಶನ್ನ ಸ್ನೇಹಿತೆ. ಈಕೆಗೆ ರಾಜರಾಜೇಶ್ವರಿ ನಗರದಲ್ಲಿ ಒಂದು ಬಹಳ ದೊಡ್ಡ ಬಂಗಲೆ ಇದೆ. ಆ ಬಂಗಲೆ ಖರೀದಿ ಮಾಡಿದ್ದು ಯಾರ ದುಡ್ಡಿನಿಂದ ಅನ್ನೋ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಈಗ ಒಂದು ಅರ್ಥದ ಉತ್ತರ ಸಿಕ್ಕಿದೆ. ಎಲ್ಲಿಂದ ಆಕೆಗೆ ದುಡ್ಡು ಬಂತು, ಎಲ್ಲಿಂದ ಆಕೆ ಆ ಬಂಗಲೆಯನ್ನು ಖರೀದಿ ಮಾಡಿದ್ಲು, ಅದಕ್ಕೆ ಉತ್ತರ ಸಿಗ್ತಾ ಇದೆ. ಅದು ಲಿಂಕ್ ಆಗ್ತಾ ಇರೋದು ಯಾರಿಗೆ ಅಂತಂದ್ರೆ ಆತ್ಮಹತ್ಯೆಗೆ ಶರಣಾದಂಥ, ಕಳೆದ ಏಪ್ರಿಲ್ ತಿಂಗಳಲ್ಲಿ ಆತ್ಮಹತ್ಯೆಗೆ ಶರಣಾದಂಥ ಸೌಂದರ್ಯ ಜಗದೀಶ್ ಅವರಿಗೆ ಲಿಂಕ್ ಆಗ್ತಿದೆ. ಯಾಕೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಡೀಟೇಲ್ ನೋಡೋಣ. ಪವಿತ್ರ ಗೌಡ ಅವರಿಗೆ 2 ಕೋಟಿ ರೂಪಾಯಿಯನ್ನ ಈ ಸೌಂದರ್ಯ ಜಗದೀಶ್ ಅವರು ಕೊಟ್ಟಿರೋದು ಈಗ ಗೊತ್ತಾಗಿದೆ. 2 ಕೋಟಿ ಹಣ 2 ಕಂತುಗಳಲ್ಲಿ ಅವರಿಗೆ ವರ್ಗಾವಣೆಯಾಗಿದೆ. 1 ಕೋಟಿ ಒಮ್ಮೆ, ಮತ್ತೊಂದು ಕೋಟಿ ಮತ್ತೊಮ್ಮೆ. ಇಲ್ಲಿ ನೀವು ಕನೆಕ್ಟಿಂಗ್ ದ ಡಾಟ್ಸ್ ಮಾಡ್ತಾ ಹೋಗಬೇಕು. 1 ಕೋಟಿ ದುಡ್ಡು ಆರಂಭದಲ್ಲಿ ಅವರ ಕೈ ಸೇರುತ್ತೆ, ಅಂದರೆ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದಾಗಿ 4 ತಿಂಗಳು ಕಳೆದು ಮತ್ತೊಂದು ಕೋಟಿ ದುಡ್ಡು ಬರುತ್ತೆ. ಆ ದುಡ್ಡು ಬಂದ ಮರುದಿನವೇ ಪವಿತ್ರ ಗೌಡ ಹೊಸ ಮನೆ ಖರೀದಿ ಮಾಡ್ತಾರೆ ರಾಜರಾಜೇಶ್ವರಿ ನಗರದಲ್ಲಿ. 1,75,00,000 ರೂಪಾಯಿಗೆ ಆ ಡೀಲ್ ಆಗುತ್ತೆ, ಮನೆ ಖರೀದಿಯ ಡೀಲ್ ಆಗುತ್ತೆ. ಸೊ ಅಲ್ಲಿಗೆ ಇವರು ದುಡ್ಡು ಕಳಿಸೋದಕ್ಕೂ ಮರುದಿನ ಅವರು ಮನೆ ಖರೀದಿ ಮಾಡೋದಕ್ಕೂ ತಾಳೆ ಆಗ್ತಿದೆ. RR ನಗರದಲ್ಲಿ ಬಂಗಲೆ ಖರೀದಿಸಿದ್ದಾರೆ. ಭವ್ಯ ಬಂಗಲೆಯನ್ನು ಪವಿತ್ರ ಗೌಡ ಖರೀದಿ ಮಾಡಿದ್ದಾರೆ. ಇನ್ನು ಮನೆ ಖರೀದಿಯ ಸಂದರ್ಭದಲ್ಲಿ ಸೇಲ್ ಡೀಡ್ ಮಾಡಿಕೊಂಡ್ರು ಈ ಪವಿತ್ರ ಗೌಡ. ಆ ಸೇಲ್ ಡೀಡ್ನಲ್ಲೂ ಕೂಡ ಜಗದೀಶ್ ಅವರು, ಸೌಂದರ್ಯ ಜಗದೀಶ್ ಅವರು ವಿಟ್ನೆಸ್ ಆಗಿ ಸಿಗ್ನೇಚರ್ ಹಾಕಿದ್ದಾರೆ, ಅಂದರೆ ಸಾಕ್ಷಿಯಾಗಿ ಸೈನ್ ಹಾಕಿದ್ದಾರೆ. ಅಂದರೆ ಆ ಮಾತುಕತೆಗೆ ಅಥವಾ ವ್ಯವಹಾರಕ್ಕೆ ಸಿಗ್ನೇಚರ್ ಹಾಕಿರೋದು, ಸಾಕ್ಷಿಯಾಗಿ ಸಿಗ್ನೇಚರ್ ಹಾಕಿರೋರ ಪೈಕಿ ಜಗದೀಶ್ ಕೂಡ ಒಬ್ಬರು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ, ನೀವು ಕೇಳಬಹುದು ಪವಿತ್ರ ಗೌಡಗೆ ಜಗದೀಶ್ ಸಾಲ ಕೊಟ್ಟಿರಬಹುದು. ಅದನ್ನ ನೀವು ಬೇರೆ ಅರ್ಥದಲ್ಲಿ ಹೆಂಗೆ ಅದನ್ನ ಯೋಚನೆ ಮಾಡೋದಕ್ಕೆ ಸಾಧ್ಯ ಇದೆ?
ಕರೆಕ್ಟು, ಸಾಲ ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಸೌಂದರ್ಯ ಜಗದೀಶ್ ಅವರ ಜೊತೆಗೆ ಇನ್ನೊಂದಿಷ್ಟು ಜನ ಪಾಲುದಾರರಿದ್ದರು, ಅಂದರೆ ಅವರ ಪಾರ್ಟ್ನರ್ಸು, ಬಿಸ್ನೆಸ್ ಪಾರ್ಟ್ನರ್ಸು. ಈಗ ನಾನು ಒಬ್ಬ ಬಿಸ್ನೆಸ್ ಮ್ಯಾನು, ನನ್ನ ಜೊತೆಗೆ ಒಂದಿಷ್ಟು ಜನ ಪಾರ್ಟ್ನರ್ಸು ಅಂತಾದಾಗ ನಾನು ಯಾರಿಗೋ ದುಡ್ಡು ಕೊಡ್ತೀನಿ ಅಂತಾದರೆ ನನ್ನ ಕಂಪನಿಯಿಂದ ಕೊಟ್ಟಿರುವಂಥ ದುಡ್ಡಿನ ಅಥವಾ ಆರ್ಥಿಕ ವ್ಯವಹಾರದ ಡೀಟೇಲು ನನ್ನ ಪಾರ್ಟ್ನರಿಗೂ ಕೂಡ ಸಿಕ್ಕಿರುತ್ತೆ, ಗೊತ್ತಿರುತ್ತೆ. ಬಟ್ ಪಾಲುದಾರರಿಗೆ ಗೊತ್ತೇ ಇಲ್ಲ. ಪವಿತ್ರ ಗೌಡ ಅವರಿಗೆ ಕೊಟ್ಟಿರುವಂಥ 2 ಕೋಟಿ ರೂಪಾಯಿಯ ವಿಚಾರ ಸೌಂದರ್ಯ ಜಗದೀಶ್ ಅವರ ಪಾಲುದಾರರಿಗೆ ಗೊತ್ತಿಲ್ಲ, ಬಿಸ್ನೆಸ್ ಪಾರ್ಟ್ನರ್ಸಿಗೆ ಗೊತ್ತೇ ಇಲ್ಲ. ಆಕೆಗೆ ದುಡ್ಡು ಕೊಡಲಾಗಿದೆ. ಸೊ ದುಡ್ಡು ಯಾಕೆ ಕೊಟ್ಟರು ಅನ್ನುವಂಥ ಪ್ರಶ್ನೆ. ಒಮ್ಮೆ ಆ ಡಾಕ್ಯುಮೆಂಟ್ ಒಮ್ಮೆ ನೋಡಿಬಿಡೋಣ ನಾವು. ಸೊ ಡಾಕ್ಯುಮೆಂಟ್ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀವಿ. ಎಸ್, ಇದೆ ಡಾಕ್ಯುಮೆಂಟ್. TGMC ಬ್ಯಾಂಕು, ರಾಜಾಜಿನಗರದ TGMC ಬ್ಯಾಂಕಿಂದ ಪವಿತ್ರ ಗೌಡ ಅವರಿಗೆ ಜಗದೀಶ್ ಅವರ ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಆಗಿರುವಂಥ ಡೀಟೇಲ್ ಇದು. ಯಾವಾಗ ಟ್ರಾನ್ಸ್ಫರ್ ಆಗಿದೆ? 2017 ನವೆಂಬರ್ ತಿಂಗಳಲ್ಲಿ 1 ಕೋಟಿ ರೂಪಾಯಿ ವರ್ಗಾವಣೆಯಾಗಿದೆ. ಅದಾದ ನಂತರ 2018 ಜನವರಿ ತಿಂಗಳಲ್ಲಿ, ಅಂದರೆ 4ನೇ ತಿಂಗಳಲ್ಲಿ ಮತ್ತೊಂದು ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಒಟ್ಟು 2 ಕೋಟಿ ರೂಪಾಯಿ ಹಣ ಪವಿತ್ರ ಗೌಡ ಅವರಿಗೆ ಟ್ರಾನ್ಸ್ಫರ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಡಾಕ್ಯುಮೆಂಟ್ ತೋರಿಸ್ತೀವಿ ನಾವು, ಅದು ಸೇಲ್ ಡೀಡ್ಗೆ ಸಂಬಂಧಿಸಿದಂತೆ, ಅಂದರೆ ಆ ಬಂಗಲೆ ಖರೀದಿಯ ಮಾತುಕತೆ. ಎಸ್, ಇದು ಅವರು ಬಂಗಲೆ ಖರೀದಿ ಮಾಡಿದ್ದು ಅದರ ಮರುದಿನ, ಅಂದರೆ 2ನೇ ಕಂತಿನ ದುಡ್ಡು ಪವಿತ್ರ ಗೌಡ ಅವರಿಗೆ ಯಾವಾಗ ಬಂತೋ ಅದರ ಮರುದಿನ ಈ ಸೇಲ್ ಡೀಡ್ ಆಗುತ್ತೆ. ಸೇಲ್ ಡೀಡು ಅಂತಂದರೆ ನಾನು ನನ್ನ ಮನೆ ಏನಿದೆ ಅದನ್ನು ಪವಿತ್ರ ಗೌಡ ಅವರಿಗೆ ಮಾರಾಟ ಮಾಡಿರುವಂಥ ವಿಚಾರ, ಅದಕ್ಕೆ ಸಂಬಂಧಿಸಿದಂಥ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂಥ ಸೇಲ್ ಡೀಡ್ನ ಕಾಪಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಂಟ್ರೆಸ್ಟಿಂಗ್ಲಿ ಆ ಸೇಲ್ ಡೀಡಲ್ಲಿ ಸೌಂದರ್ಯ ಜಗದೀಶ್ ಅವರ ಸಿಗ್ನೇಚರ್ ಇದೆ, ನೋಡ್ತಾ ಇದ್ದೀರಿ. ಸೌಂದರ್ಯ ಜಗದೀಶ್ ಸಾಕ್ಷಿಯಾಗಿ, ವಿಟ್ನೆಸ್ ಆಗಿ ಸಿಗ್ನೇಚರ್ ಹಾಕಿದ್ದಾರೆ. ಪ್ರಶ್ನೆ ಇಷ್ಟು, ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡ ಅವರಿಗೆ 2 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ರು 2 ಕಂತಿನಲ್ಲಿ. 2ನೇ ಕಂತು ಟ್ರಾನ್ಸ್ಫರ್ ಆದಂಥ ಮರುದಿನ ಪವಿತ್ರ ಗೌಡ ರಾಜರಾಜೇಶ್ವರಿ ನಗರದಲ್ಲಿ ಭವ್ಯ ಬಂಗಲೆಯನ್ನು ಖರೀದಿ ಮಾಡಿದ್ದಾರೆ. ಸೊ ಇದಿಷ್ಟು ವ್ಯವಹಾರ. ಇನ್ನು ಮುಂದಕ್ಕೆ ನಾವು ನೋಡಬೇಕಾಗಿರೋದು ಒಂದಿಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಗಳಿದ್ದಾವೆ. ಸೌಂದರ್ಯ ಜಗದೀಶ್ ಅವರಿಗೆ ಸೇರಿರುವಂಥ ವಿಚಾರವನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ಪ್ರಶ್ನೆ ಯಾವುದು ಉದ್ಭವ ಆಗೋದು ಯಾವುದು ಅಂತಂದರೆ, ಪವಿತ್ರ ಗೌಡ ಅವರಿಗೆ ಸೌಂದರ್ಯ ಜಗದೀಶ್ ಅವರು ಯಾಕೆ ದುಡ್ಡು ಕೊಟ್ಟರು? ಯಾರು ಕಾರಣ ಇರಬಹುದು? ಸುಖ ಸುಮ್ಮನೆ ದುಡ್ಡು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸಾಲ ಅಂತ ತೋರಿಸಿಲ್ಲ, ಸಾಲ ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ. ಯಾಕೆ ದುಡ್ಡು ಕೊಟ್ಟರು? ಸೌಂದರ್ಯ ಜಗದೀಶ್ ಅವರು ಪವಿತ್ರಾಗೆ ದುಡ್ಡು ಕೊಡೋದಕ್ಕೆ ಕಾರಣ ದರ್ಶನ್ನ ಅನ್ನೋದು ಈಗ ವ್ಯಕ್ತವಾಗ್ತಾ ಇರುವಂಥ ಅನುಮಾನ. ಅದಕ್ಕೆ ಕಾರಣಗಳಿದ್ದಾವೆ, ನೋಡೋಣ. ಪವಿತ್ರ ಗೌಡಗೆ ಜಗದೀಶ್ ಅವರು ದುಡ್ಡು ಕೊಡೋದಕ್ಕೆ ದರ್ಶನ್ ಕಾರಣರ ಅನ್ನೋದು ಪ್ರಶ್ನೆ. ಕಾರಣ, ಪವಿತ್ರ ಗೌಡ ಏನು ಬಹಳ ಸೆಲೆಬ್ರಿಟಿಯೂ ಅಲ್ಲ, ಬಹಳ ದೊಡ್ಡ ನಟಿನೂ ಅಲ್ಲ, ಅಥವಾ ಸೌಂದರ್ಯ ಜಗದೀಶ್ ಅವರ ಜೊತೆಗೆ ಆರ್ಥಿಕ ವ್ಯವಹಾರ ಪವಿತ್ರ ಗೌಡ ಅವರು ಯಾಕೆ ಇಟ್ಕೊಂಡಿದ್ರು ಗೊತ್ತಿಲ್ಲ. ಸುಖ ಸುಮ್ಮನೆ ದುಡ್ಡು ಕೊಡ್ತಾರಾ ಅನ್ನೋ ಪ್ರಶ್ನೆ ಬಂದಾಗ ದರ್ಶನ್ ಸೂಚನೆಯಂತೆ ಜಗದೀಶ್ ಅವರಿಗೆ ದುಡ್ಡು ಕೊಟ್ಟಿರುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದರೆ ದರ್ಶನ್ ಅವರಿಗೆ ತುಂಬ ಆತ್ಮೀಯರಾಗಿದ್ದವರು ಸೌಂದರ್ಯ ಜಗದೀಶ್. ಒಂದು ಹಂತದಲ್ಲಿ ಇಲ್ಲಿ ಒಂದು ಅನುಮಾನ ಮೂಡ್ತಾ ಇದೆ, ಪವಿತ್ರಗೋಸ್ಕರ ಜಗದೀಶ್ ಜೇಬಿಗೆ ಕತ್ತರಿ ಹಾಕಿದ್ರ ನಟ ಅಂತ. ಪವಿತ್ರ ಬಳಿ ಬಂಗಲೆ, ಐಷಾರಾಮಿ ಕಾರು, ಸಾಲ ಜಗದೀಶ್ಗೆ. ಸಾಲ ಮಾಡಿಕೊಂಡು ಪಾಪ ಆರ್ಥಿಕ ವ್ಯವಹಾರದಲ್ಲಿ ಸಮಸ್ಯೆಗಳಾಗಿ ಅವರು ನೇಣಿಗೆ ಕೊರಳೊಡ್ಡಿದ್ರು. ಪವಿತ್ರ ಐಷಾರಾಮಿ ಬಂಗಲೆ, ಐಷಾರಾಮಿ ಹಡಗಿನಂಥ ಕಾರುಗಳಲ್ಲಿ ಓಡಾಡಿದರು. ಯಾರ್ದೋ ದುಡ್ಡು ಇನ್ಯಾರೋ ಜಾತ್ರೆ ಮಾಡಿಕೊಂಡು. ಸೊ ಈ ರೀತಿಯ ಒಂದು ಅನುಮಾನ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ದರ್ಶನ್ ಜೊತೆಗಿನ ಸ್ನೇಹದಿಂದಾಗಿ ಸೌಂದರ್ಯ ಜಗದೀಶ್ ಬಲಿಪಶುವಾದ್ರ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಅಂದರೆ ಇವರ ಸೂಚನೆ 2 ಕೋಟಿ ಕೊಡಿ ಅಂತ ಹೇಳಿದಾಗ ಕೊಡೋದಕ್ಕೂ ಆಗದೆ, ಕೊಡದೆ ಇರೋದಕ್ಕೂ ಆಗದಂಥ ಸ್ಥಿತಿಗೆ ಬಂದು ಕೊಟ್ಟು ಕೆಟ್ರ ಸೌಂದರ್ಯ ಜಗದೀಶ್. ಈ ವಿಚಾರ ಬೆಳಕಿಗೆ ಬಂದಿದ್ದ ಯಾವಾಗ ಅಂತಂದರೆ, ನಾನು ಆಗಲೇ ಹೇಳಿದೆ, ಜಗದೀಶ್ ಅವರು ಹೇಳ್ಕೊಂಡಿರಲಿಲ್ಲ, ತಮ್ಮ ಪಾರ್ಟ್ನರ್ಸಿಗೂ ಕೂಡ ಗೊತ್ತಿರಲಿಲ್ಲ, ಅವರ ಪಾರ್ಟ್ನರ್ಸಿಗೂ ಗೊತ್ತಿರಲಿಲ್ಲ. ಅವರ ಆತ್ಮಹತ್ಯೆಗೆ ಶರಣಾದ ನಂತರ ಅವರ ಪತ್ನಿ ಒಂದು ಕಂಪ್ಲೇಂಟ್ ಕೊಟ್ಟರು, ನನ್ನ ಪತಿಯ ಸಾವಿನ ಬಗ್ಗೆ ಅನುಮಾನಗಳಿದ್ದಾವೆ, ಒಂದು 60 ಕೋಟಿ ರೂಪಾಯಿಯ ಅವ್ಯವಹಾರದ ಬಗ್ಗೆ ಅಂತ.
ಸೊ ಈ ವ್ಯವಹಾರದ ಡೀಟೇಲ್ ಅನ್ನು ಅವರ ಪಾರ್ಟ್ನರ್ಸ್ ತೆಗೆದಾಗ 2 ಕೋಟಿ ರೂಪಾಯಿ ಈಕೆಗೆ ಟ್ರಾನ್ಸ್ಫರ್ ಆಗಿರೋದು ಕಂಡು ಬಂದಿದೆ. ಸೊ ಅವರ ಪಾರ್ಟ್ನರ್ಸ್ ಯಾರಿದ್ದಾರೆ ಅಂದರೆ ಸೌಂದರ್ಯ ಜಗದೀಶ್ ಅವರ ಪಾರ್ಟ್ನರ್ಸು, ಅವರಿಗೆ ಡೌಟ್ ಬಂತು, ಯಾಕೆ ಪವಿತ್ರಾಗೆ 2 ಕೋಟಿ ಕೊಟ್ಟರು ಅಂತ. ಪೊಲೀಸರಿಗೆ ಅದರ ಎಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಿದ್ದಾರೆ. 2 ಕೋಟಿ ಈಕೆಗೆ ಟ್ರಾನ್ಸ್ಫರ್ ಆಗಿದೆ, ವಾಪಸ್ ಬಂದಿದೆಯಾ ಅಂತ ಕೇಳಿದ್ರೆ ಇಲ್ಲ. ಸೊ ಯಾಕೆ 2 ಕೋಟಿ ಟ್ರಾನ್ಸ್ಫರ್ ಆಯಿತು, ಯಾರ ಸೂಚನೆ ಮೇಲೆ ಟ್ರಾನ್ಸ್ಫರ್ ಆಯಿತು, ಸೌಂದರ್ಯ ಜಗದೀಶ್ ಇಲ್ಲಿ ಬಲಿಪಶು ಆಗಿದ್ದಾರಾ ಗೊತ್ತಿಲ್ಲ. ಸೊ ಎಲ್ಲ ಪ್ರಶ್ನೆಗಳು ಈಗ ರೈಸ್ ಆಗ್ತಾ ಇದೆ. ಇದರ ಮಧ್ಯೆ ಇನ್ನೊಂದು ವಿಚಾರವನ್ನು ನಾನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಅದು ಯಾವುದು ಅಂತಂದರೆ, ಈ ಡಿ ಗ್ಯಾಂಗ್ನಿಂದ ಸೌಂದರ್ಯ ಜಗದೀಶ್ ನಷ್ಟವನ್ನು ಕೂಡ ಅನುಭವಿಸಿದರು. ಅದು ಯಾವಾಗ ಏನು ಅನ್ನುವಂಥ ಡೀಟೇಲ್ ನೋಡೋಣ. ಡಿ ಗ್ಯಾಂಗ್ ಅಂದರೆ ದರ್ಶನ್ ಆ್ಯಂಡ್ ಬಳಗ, ಇವರಿಂದ ಜಗದೀಶ್ ಅವರಿಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗಿತ್ತು. ಡಿ ಗ್ಯಾಂಗ್ನ ಕಾರಣಕ್ಕಾಗಿ ಸೌಂದರ್ಯ ಜಗದೀಶ್ ಅವರು ನಡೆಸ್ತಾ ಇದ್ದಂಥ ಜೆಟ್ಲ್ಯಾಗ್ ಅನ್ನುವಂಥ ಪಬ್ ಏನಿದೆ, ಅದು 25 ದಿನ ಕ್ಲೋಸ್ ಆಗಿತ್ತು. ಯಾಕೆ ಅಂತಂದರೆ, ಕಾಟೇರ ಅನ್ನುವಂಥ ಚಿತ್ರ ಏನು ಬಂತು, ಅದರ ಸಕ್ಸಸ್ ಪಾರ್ಟಿ ಅಂತ ಮಾಡಿದ್ದು ಜೆಟ್ಲ್ಯಾಗ್ ಪಬ್ಬಲ್ಲಿ. ಜೆಟ್ಲ್ಯಾಗ್ ಪಬ್ಬಲ್ಲಿ 1 ಗಂಟೆಯವರೆಗೂ ಕೂಡ ಅನುಮತಿ ಇದೆ. ಬೆಂಗಳೂರಲ್ಲಿ 1 ಗಂಟೆಯವರೆಗೂ ಕೂಡ ಪಬ್ ಓಪನ್ ಮಾಡೋದಕ್ಕೆ ಅನುಮತಿ ಇದೆ. ಈ ಟೀಮ್ ಸೇರಿದ್ದು ರಾತ್ರಿ ಇಡೀ ಪಾರ್ಟಿ ಮಾಡಿ ಮುಂಜಾನೆವರೆಗೆ ಕುಡಿದಿದ್ದಾರೆ. ಮುಂಜಾನೆವರೆಗೂ ಕೂಡ ಪಾರ್ಟಿ ನಡೆದಿದೆ, ಬೆಳಗ್ಗೆ 3 ಗಂಟೆ 30 ನಿಮಿಷದವರೆಗೆ. ನಾನು ಯಾವುದು ಸೃಷ್ಟಿಸಿ ಹೇಳ್ತಾ ಇಲ್ಲ, ಪೊಲೀಸರ FIR ಮೇಲೆ ಹೇಳ್ತಾ ಇರೋದು. ಬೆಳಗ್ಗೆ 3 ಗಂಟೆ 30 ನಿಮಿಷದವರೆಗೂ ಕೂಡ ಪಾರ್ಟಿ ಆಗಿದೆ. ಜಗದೀಶ್ ಮಾಲೀಕತ್ವದ ಜೆಟ್ಲ್ಯಾಗ್ನಲ್ಲಿ ಲೇಟ್ ನೈಟ್ ಪಾರ್ಟಿ ನಡೆಯಿತು. ಮುಂಜಾನೆಯವರೆಗೆ ಪಾರ್ಟಿ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಕೇಸು ದಾಖಲಾಯಿತು. ಅಂದರೆ 1 ಗಂಟೆಯವರೆಗೆ ಅವಕಾಶ, ಸಮಯ ಮೀರಿ ಇವರು ಪಾರ್ಟಿ ಮಾಡಿದ್ರು ಅಂತ ಕೇಸು ದಾಖಲಾಯಿತು. ವಿಚಾರಣೆಗೆ ಈ ದರ್ಶನ್ ಆ್ಯಂಡ್ ಟೀಮನ್ನು ಕರೆಯಲಾಯಿತು. ಯಾರ್ಯಾರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೋ ಅವರನ್ನು ಕರೆಯಲಾಯಿತು. ಆ ಸಂದರ್ಭದಲ್ಲಿ ಇವ್ರು ಏನು ಸಮರ್ಥನೆ ಕೊಟ್ಟರು ಗೊತ್ತಾ, ಅವರು ಅವಕಾಶ ಕೊಟ್ಟರು ಪಾರ್ಟಿ ಮಾಡೋದಕ್ಕೆ, ಅಂದರೆ ಪಬ್ನವರು ನಾವು ಅಲ್ಲಿ ಇದ್ವಿ ಅಂತ. ಅಂದರೆ ತಪ್ಪು ಯಾರ್ದು? ಸೌಂದರ್ಯ ಜಗದೀಶ್ ಅವರು. ಯಾರು ಪಬ್ಬನ್ನು ನಡೆಸ್ತಾ ಇದ್ದಾರೋ ಅವರ ತಪ್ಪು ಅಂತ ಇವರು ವಾದ ಮಾಡಿದ್ದು ಪೊಲೀಸರ ಮುಂದೆ. ನೀವು ಆ ಸಂದರ್ಭದಲ್ಲಿ ದರ್ಶನ್ ಅವರ ಲಾಯರ್ ಮಾತನಾಡಿದ್ದನ್ನು ಕೂಡ ಗಮನಿಸಿರಬಹುದು. ಅವ್ರು ಕೊಟ್ಟಿದ್ದಾರ್ರಿ, ಕೇಸ್ ಹಾಕಬೇಕಾಗಿರೋದು ಪಬ್ನ ಮೇಲೆ, ಸೆಲೆಬ್ರಿಟಿಗಳ ಮೇಲೆ ಹೆಂಗೆ ಕೇಸ್ ಹಾಕೋದಕ್ಕೆ ಸಾಧ್ಯ, ದರ್ಶನ್ ಮೇಲೆ ಹೆಂಗೆ ಕೇಸ್ ಹಾಕೋದಕ್ಕೆ ಸಾಧ್ಯ, ದರ್ಶನನ ಹೆಂಗೆ ವಿಚಾರಣೆ ಕರೆಯೋದಕ್ಕೆ ಸಾಧ್ಯ ಅಂತ ಪ್ರಶ್ನೆ ಕೇಳಿದ್ರು. ಅದಾದ ನಂತರ ತನಿಖೆ ಆಯಿತು. 25 ದಿನ ಜೆಟ್ಲ್ಯಾಗ್ ಪಬ್ನ ಲೈಸೆನ್ಸ್ ರದ್ದಾಯಿತು. ನಿಮಗೆ ಒಂದು ಪಬ್ನ ಲೈಸೆನ್ಸು 25 ದಿನ ರದ್ದಾಯಿತು ಅಂತಾದರೆ, ಆಲ್ಮೋಸ್ಟ್ 1 ತಿಂಗಳು ಲೈಸೆನ್ಸ್ ರದ್ದಾಯಿತು ಅಂತಂದರೆ ಆಗುವಂಥ ನಷ್ಟ ಎಷ್ಟು? ಅಂದರೆ ಕುಡ್ದಿದ್ದು, ಮಜಾ ಮಾಡಿದ್ದು, ತಡರಾತ್ರಿಯವರೆಗೆ ಗಮ್ಮತ್ತು ಮಾಡಿದ್ದು ಇವರು, ನಷ್ಟ ಅನುಭವಿಸಿದ್ದು ಸೌಂದರ್ಯ ಜಗದೀಶ್. ಯಾಕೆ ಅಂತಂದರೆ, ನಮ್ದಲ್ಲರಿ ತಪ್ಪು, ಪಬ್ನವರ ತಪ್ಪು ಅನ್ನುವಂಥ ಉತ್ತರ. ಪಬ್ನವರು ಕೊಟ್ಟರು, ನಾವು ಕೂತ್ವಿ, ಪಬ್ನವರು ಜಾಗ ಕೊಟ್ಟರು, ನಾವು ಕೂತ್ವಿ, ರಾತ್ರಿ ಇಡೀ ಊಟ ಮಾಡಿದ್ವಿ ಅಂತ ಹೇಳಿದ್ರು ಅವರು. ಊಟ ಮಾಡ್ತಾ ಕೂತಿದ್ವಿ ಬೆಳಗ್ಗೆ 3 ಗಂಟೆ 30 ನಿಮಿಷದವರೆಗೆ, ಪಬ್ನವರು ಅವಕಾಶ ಮಾಡಿಕೊಟ್ರು. ಸೊ ಅಲ್ಲಿಗೆ ಆಯಿತು. ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ, ಪಬ್ನವರು 1 ಗಂಟೆಗೆ ಬಂದು ಎದ್ದು ಹೋಗ್ರಪ್ಪ ಅಂತ ಹೇಳಿದ್ದಿದ್ರೆ ಇವ್ರು ಕೇಳ್ತಿದ್ರ? ಸೊ ಈ ಎಲ್ಲ ಪ್ರಶ್ನೆಗಳು ಬರುತ್ತೆ. ತಪ್ಪು ಯಾರದು? ಶಿಕ್ಷೆ ಅನುಭವಿಸಿದ್ದು ಜಗದೀಶ್, ನಷ್ಟ ಅನುಭವಿಸಿದ್ದು ಕೂಡ ಜಗದೀಶ್. ಅದರ ಪರಿಸ್ಥಿತಿ ಆ ನಂತರ ಅವರು, ಇದು ಜನವರಿಯಲ್ಲಾದಂಥ ಇನ್ಸಿಡೆಂಟು. ಅಂದರೆ ಪಬ್ನ ಮೇಲೆ ಪೊಲೀಸರ ದೂರು ದಾಖಲಾಗಿದ್ದು, 25 ದಿನ ಲೈಸೆನ್ಸ್ ಕ್ಯಾನ್ಸಲ್ ಆಗಿದ್ದು. ಅದಾದ ನಂತರ ಜನವರಿಯಲ್ಲಿ ಇನ್ಸಿಡೆಂಟ್ ಆಗುತ್ತೆ. ಫೆಬ್ರವರಿ, ಮಾರ್ಚು, ಏಪ್ರಿಲ್ 14ನೆಯ ತಾರೀಕು ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ಫೋನ್ ಸಂಪರ್ಕದಲ್ಲಿ. ಅಂಕಿತಾ, ಒಂದಿಷ್ಟು ಘಟನೆಗಳನ್ನು ಉಲ್ಲೇಖಿಸ್ತಿದ್ದೆ ನಾನು. ಸೌಂದರ್ಯ ಜಗದೀಶ್ ಅವರಿಗೆ ಇವರ ಸ್ನೇಹ, ಅಂದ್ರೆ ಈ ಡಿ ಗ್ಯಾಂಗ್ನ ಸ್ನೇಹವೇ ಸಮಸ್ಯೆಯಾಗಿ ಕಾಡ್ತಾ ಅನ್ನುವಂಥ ಅನುಮಾನವನ್ನು ಮೂಡುತ್ತೆ ಇಲ್ಲಿ. ಖಂಡಿತವಾಗ್ಲೂ ರಕ್ಷತ್, ಈ ಒಂದು ಘಟನೆಯನ್ನ ನೋಡಿದ್ರೆ ಅಥವಾ ಪ್ರಕರಣವನ್ನ ನೋಡಿದ್ರೆ ಹಾಗೆ ಅನ್ಸುತ್ತೆ. ಇಲ್ಲಿ ಪ್ರಮುಖವಾಗಿ ನಿರ್ಮಾಪಕರಾಗಿರುವಂತಹ ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಒಂದು ಡೆತ್ ನೋಟ್ ಕೂಡ ಸಿಗುತ್ತೆ. ಅಂದ್ರೆ 60 ಕೋಟಿ ರೂಪಾಯಿ ಲಾಸ್ ಆಯ್ತು ಅಂತ ಹೇಳಿ ಒಂದು ಕಂಪ್ಲೇಂಟ್ ಅನ್ನ ಏನ್ ಕೊಡ್ತಾರೆ. ಆ ಕಂಪ್ಲೇಂಟ್ ಗೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಎಂಕ್ವೈರಿಯನ್ನ ಆರಂಭ ಮಾಡ್ತಾರೆ. ಅದರಲ್ಲಿ 2 ಪಾಲುದಾರರು, ಸುರೇಶ್ ಮತ್ತೆ ಹೊಂಬಣ್ಣ ಏನಿದ್ದಾರೆ, ಆ 2 ಪಾಲುದಾರರ ಮೇಲೂ ಕೂಡ ಆರೋಪವನ್ನ ಮಾಡಲಾಗುತ್ತೆ.
ಸದ್ಯಕ್ಕೆ ಸುರೇಶ್ ಅನ್ನೋ ಪಾಲುದಾರರೇನಿದ್ದಾರೆ ಅವರು ತನಿಖಾಧಿಕಾರಿಗಳಿಗೆ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಸೌಂದರ್ಯ ಜಗದೀಶ್ ಅವರು ಪವಿತ್ರ ಗೌಡಗೆ ಹಣ ವರ್ಗಾವಣೆ ಮಾಡಿರುವಂತಹ ಬ್ಯಾಂಕ್ ಡೀಟೇಲ್ಸ್ ಮತ್ತೆ ಅವರ ಮನೆ ಪರ್ಚೇಸ್ ಮಾಡಿರುವಂತಹ ಪ್ರಾಪರ್ಟಿ ಡೀಟೇಲ್ಸ್ ಏನಿದೆ ಅದನ್ನ ಕೊಟ್ಟಿದ್ದಾರೆ. ಅಂದ್ರೆ 2 ಕೋಟಿ ರೂಪಾಯಿ ಸೌಂದರ್ಯ ಜಗದೀಶ್ ಅವರ ಅಕೌಂಟ್ ನಿಂದ ವರ್ಗಾವಣೆ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲವನ್ನ ಹೇಳುತ್ತೆ. ಅಂದ್ರೆ 1 ಕೋಟಿ ರೂಪಾಯಿ ಹಣವನ್ನ ಒಂದು ಬಾರಿ ಹಾಕ್ತಾರೆ, ಅದಾದ ಬಳಿಕ ಮತ್ತೊಂದು ಕೋಟಿ ಹಣವನ್ನ ಹಾಕ್ತಾರೆ. ಅಂದ್ರೆ ಒಟ್ಟು 2 ಕೋಟಿ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತದ್ದು 2017 ಮತ್ತೆ 2018. 2018ರಲ್ಲಿ ಏನ್ ಹಣ ವರ್ಗಾವಣೆ ಆಗುತ್ತಲ್ಲ, ಅದಾದ ಬಳಿಕ 23ನೇ ತಾರೀಕು ಹಣ ವರ್ಗಾವಣೆ ಆಗುತ್ತೆ. 24ನೇ ತಾರೀಕು RR ನಗರದಲ್ಲಿರುವಂತಹ ಕೆಂಚನಹಳ್ಳಿಯಲ್ಲಿ ಪವಿತ್ರ ಗೌಡ ಅವರು ಒಂದು ಮನೆಯನ್ನ ಪರ್ಚೇಸ್ ಮಾಡ್ತಾರೆ. ಹಾಗಾಗಿ ಈ ದುಡ್ಡು ಕಳಿಸಿರೋದಕ್ಕೂ ಕೂಡ ಮನೆ ಪರ್ಚೇಸ್ ಮಾಡಿರೋದಕ್ಕೂ ಕೂಡ ತಾಳೆ ಆಗ್ತಾ ಇದೆ. ಹಾಗಾಗಿ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಇನ್ನು ನೀವು ಹೇಳ್ದ ಹಾಗೆ ಅಂದ್ರೆ ಈ ಒಂದು ಸಿನಿಮಾ ಸಕ್ಸಸ್ ಮೀಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಾರ್ಟಿಗಳನ್ನ ಆಯೋಜನೆ ಮಾಡುವಾಗ ಸೌಂದರ್ಯ ಜಗದೀಶ್ ಅವರಿಗೆ ಸೇರಿರುವಂತಹ ರೆಸ್ಟೋ ಬಾರ್ ನಲ್ಲಿ ಎಲ್ಲರೂ ಕೂಡ ಸೇರ್ತಾ ಇದ್ರು. ಸಾಕಷ್ಟು ಬಾರಿ ಪವಿತ್ರ ಗೌಡ ಅವರು ಕೂಡ ಹೋಗಿದ್ರು, ನಟ ದರ್ಶನ್ ಕೂಡ ಅವರಲ್ಲಿ ಹೋಗಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಅಂಕಿತ ಈಗ ನಮ್ಮಲ್ಲೊಂದು ಬ್ರೇಕಿಂಗ್ ಬರ್ತಾ ಇರೋದನ್ನ ನೋಡಿದೆ ನಾನು. ಒಂದು ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ಲಿ ಕೆಲವೊಂದು ಅನುಮಾನಗಳು ಮೂಡ್ತಾ ಇದೆ. ಇಲ್ಲಿ ಸೌಂದರ್ಯ ಜಗದೀಶ್ ಅವರ ಪತ್ನಿ ಹೇಳ್ತಾರೆ, ಪವಿತ್ರಾಗೆ ದುಡ್ಡು ಕೊಟ್ಟಿರೋದು ನನಗೆ ಗೊತ್ತೇ ಇಲ್ಲ, ನಾನು ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಿದರೆ ಗೊತ್ತಾಗುತ್ತೆ ಅಂತ. ಇಲ್ಲಿ ನೀವು ಆಗಲೇ ಹೇಳ್ತಾ ಇದ್ದೀರಿ, ಅವರ ಪಾರ್ಟ್ನರ್ಸು ಹೇಳೋ ಸಂದರ್ಭದಲ್ಲಿ 6 ವರ್ಷ ಆಗೋಗಿದೆ, 6 ವರ್ಷ ಕಳೆದು ಹೋಗಿದೆ. 2018ರ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಆಗಿರೋ ದುಡ್ಡು ಸಾಲ ಅಂತಾದರೆ ವಾಪಸ್ ಕೊಡಬೇಕಿತ್ತು, ಪತ್ನಿಗಾದರೂ ಗೊತ್ತಿರಬೇಕಿತ್ತು. ಪತ್ನಿಗೂ ಗೊತ್ತಿಲ್ಲ ಅಂತಂದ್ರೆ ಏನು ವ್ಯವಹಾರ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಇಲ್ಲಿ. ರಕ್ಷತ್, ಖಂಡಿತವಾಗ್ಲು ಅದೇ ಹೇಳ್ತಾ ಇರೋದು. ಏನು ಅಂತಂದ್ರೆ ಪಾಲುದಾರರಾಗಿರುವಂತಹ ಸುರೇಶ್ ಏನಿದ್ದಾರೆ ಅವರ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಹಣ ಎಲ್ಲಿ ಮಿಸ್ ಆಯ್ತು, ಎಲ್ಲಿ ಲಾಸ್ ಆಯ್ತು, ಯಾಕೆಂದ್ರೆ ತಮ್ಮ ಮೇಲೆ ಬಂದಿರುವಂತಹ ಆರೋಪವನ್ನ ಅವರು ಸಾಬೀತುಪಡಿಸ್ಬೇಕಾಗುತ್ತೆ, ಅದಲ್ಲ ಅಂತ ಹೇಳಿ. ಹಾಗಾಗಿ ಅವರೇ ಎಲ್ಲಿ ಹೋಯ್ತು ದುಡ್ಡು ಅನ್ನೋದನ್ನ ಎಸ್ ಅಂಕಿತ ಹಾಗೇರಿ ಸಂಪರ್ಕದಲ್ಲಿ ಪವಿತ್ರ ವಿರುದ್ಧದ ಆರೋಪದ ಬಗ್ಗೆ ಜಗದೀಶ್ ಅವರ ಪತ್ನಿ ಈಗ ಮೌನ ಮುರಿದಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಜಗದೀಶ್ ಅವರ ಪತ್ನಿ ರೇಖಾ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅವರು ಮಾತನಾಡೋ ಸಂದರ್ಭದಲ್ಲಿ ಪಾಲುದಾರರಿಂದ ನನ್ನ ಗಂಡನ ಸಾವಾಗಿದೆ ಅನ್ನುವಂಥ ಅವರ ಹಿಂದಿನ ಆರೋಪ ಏನಿದೆ ಅದನ್ನ ಪುನರುಚ್ಚರಿಸಿದ್ದಾರೆ. ಈಗ ಈ ಕೇಸ್ನಲ್ಲಿ ಸೌಂದರ್ಯ ಜಗದೀಶ್ ಹೆಸರು ಬರ್ತಾ ಇರೋದು ನನಗೆ ಬೇಸರ ತರಿಸಿದೆ. ಆದರೆ ಪವಿತ್ರಾಗೆ ದುಡ್ಡು ಕೊಟ್ಟಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಪವಿತ್ರಾಗೆ ಕೊಟ್ಟಿರೋ ಹಣದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಸುಳ್ಳು ಅಂತ ರೇಖಾ ಅವರು ಹೇಳ್ತಾ ಇದ್ದಾರೆ. ಪವಿತ್ರ ಗೌಡಗೆ ಹಣ ಕೊಟ್ಟಿರೋ ಬಗ್ಗೆ ಇವತ್ತು ನನಗೆ ಗೊತ್ತಾಗಿರೋದು ಅಂತ ಹೇಳೋ ಮುಖಾಂತರ ಈ ದುಡ್ಡಿನ ವ್ಯವಹಾರ 2 ಕೋಟಿಯ ವ್ಯವಹಾರಕ್ಕೆ ಸಂಬಂಧಿಸಿದಂತೆ 6 ವರ್ಷ ಕಳೆದು ಹೋಗಿದೆ, ಪತ್ನಿಗೂ ಗೊತ್ತಿಲ್ಲ, ಪಾರ್ಟ್ನರ್ಸಿಗೂ ಗೊತ್ತಿಲ್ಲ. ಸೊ ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಮೇಡಮ್, ಈಗ ದರ್ಶನ್ ಮತ್ತು ಪವಿತ್ರ ವಿಚಾರದಲ್ಲಿ ನಿಮ್ಮಿಂದ ಹಣ ಪಡೆದಿದ್ದಾರೆ ಅನ್ನೋದು ಕೂಡ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿದೆ. ಇದ್ರ ನಿಮ್ಮ ರಿಯಾಕ್ಷನ್ ಏನು ಮೇಡಮ್? ಸರ್, ಅದೇ ನನ್ಗೂ ಗೊತ್ತಿಲ್ಲ. ನಿಮ್ ಮೀಡಿಯಾನಲ್ಲಿ ನೋಡಾದ್ಮೇಲೆ ನನ್ಗೂ ಯಾರೋ ಫೋನ್ ಮಾಡಿದ್ರು, ಹಿಂಗೆ ಈ ತರ ಬರ್ತಾ ಇದೆ ಹಿಂಗೆ ಅಂತ. ಏನು ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಅವ್ರ ಪಾರ್ಟ್ನರ್ಸ್ ಮೇಲೆ ಕಂಪ್ಲೇಂಟ್ ಆಗಿದೆ, ತನಿಖೆ ನಡೀತಾ ಇದೆ. ಅವ್ರಿಗೆ ಇದು 25 days ಸಬ್ಸ್ಕ್ರೈಂಡ್ ಆಗಿದ್ರು. ಇವಾಗ ಅವರು ಬೇಲ್ ಮೇಲೆ ಬಂದಿದ್ದಾರೆ ಹೊರಗಡೆ. ಬಟ್ ಅಲ್ಲೋಗ ಅವ್ರು ಏನೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದ್ ನಂಗೂ ಡೀಟೇಲ್ ಏನೂ ಗೊತ್ತಿಲ್ಲ. ಇವಾಗ ನಾನ್ ವಿಡಿಯೋದಲ್ಲೆಲ್ಲ ನೋಡಿದ್ಮೇಲೆ ನಂಗೂ ಗೊತ್ತಾಗಿದ್ದು. ಬಟ್ ನಡೀತಾ ಇರೋದು ಪಾರ್ಟ್ನರ್ದು ಯಜಮಾನ್ದು ತಿರೋಗ ಕಾರಣ ಪಾರ್ಟ್ನರ್ಸ್ಗೆ ಅದ್ ಅಪ್ ಟು ಡೇಟ್ ನಮಗ್ ಗೊತ್ತಿದೆ ಸರ್. ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ವಿ, ತನಿಖೆನೂ ನಡೀತಾ ಇದೆ. ಆದ್ರೆ ಇವಾಗ ನಾವ್ ಆಲ್ರೆಡಿ ನೋವಲ್ಲಿದ್ದೀವಿ, ಇದೇನಪ್ಪ ಇವತ್ತು ಮತ್ತೆ ನಮ್ಮ ಹಸ್ಬೆಂಡ್ ಎಷ್ಟು ಬರ್ತಾ ಇದೀವಿ ಅಂತ ಸ್ವಲ್ಪ ಬೇಜಾರಾಯ್ತು. ಬಟ್ ಏನಕ್ಕೆ ನಂಗೆ ಗೊತ್ತಿಲ್ಲ. ಬಟ್ ಆತರ ಅವ್ರ ಏನ್ ಅಮೌಂಟ್ ಕೊಟ್ಟಿದಾರೋ ಏನೋ ನಂಗೂ ಗೊತ್ತಿಲ್ಲ ಅದು.
Okay. ಬಟ್ ಅದರಿಂದ ಏನು ತೊಂದರೆ ಆಗಿಲ್ಲ ಸರ್. ಏನು ಅದರಿಂದ ಸತ್ತೋಗಿದ್ದಾರೆ ಅನ್ನೋದೆಲ್ಲ ಸುಳ್ಳು. ಬಟ್ ಅದು ಅಮೌಂಟ್ ಏನಕ್ಕೆ ಏನು ಅಂತ ಅದೇನೋ 2017 ಅಲ್ಲಿ ಆಗಿದೆ ಅಂತ ಗೊತ್ತಾಯ್ತು ಈಗ ನನಗೆ. ಅದು ನಾನು ಸ್ಟೇಟ್ಮೆಂಟ್ ತಗೊಂಡ್ ಚೆಕ್ ಮಾಡ್ತೀನಿ ಸರ್. ಮೇಡಮ್ ಇನ್ನೊಂದು, ಈಗ ಯಾವ್ದಾದ್ರು ಕೂಡ ವ್ಯವಹಾರದಲ್ಲಿ ಇವ್ರು ಯಾವ್ದಾದ್ರು ಭಾಗಿಯಾಗಿದ್ದಾರೆ ಅಂದ್ರೆ ನಿಮ್ಮ ಯಜಮಾನ್ರು ಇರ್ಬೋದು, ಜೊತೆಗೆ ಪವಿತ್ರ ಆ ತರದ್ದು ಏನಾದ್ರು? ಇಲ್ಲ ಸರ್, ಖಂಡಿತ ಇಲ್ಲ ಸರ್, ಆ ತರ ಇಲ್ಲ. ಯಜಮಾನ್ರು ನಿಮ್ಗೆ ಗೊತ್ತು, ಕನ್ಸ್ಟ್ರಕ್ಷನ್ ಬಿಲ್ಡರ್, ಪ್ರೊಡ್ಯೂಸರ್ ಅದ್ ಮಾಡೋರು ಅಷ್ಟೇ. ಅದ್ ಬಿಟ್ರೆ ಅವ್ರದ್ದು ವ್ಯವಹಾರ ನಮ್ದು ಎಲ್ಲ ಏನೂ ಇಲ್ಲ ಸರ್. ಓಕೆ. ದರ್ಶನ್ ಅವ್ರ ಜೊತೆಗೆ ಯಾವ್ದಾದ್ರು ಸಿನಿಮಾದ ಹಣ ಬಾಕಿ ಇತ್ತ ಅಂತ, ಹಂಗೆ ಏನಾದ್ರು ಸಿನಿಮಾ ಮಾಡ್ಕೊಡ್ತೀನಿ ಅಂತ ಆ ತರದ್ ಏನಾದ್ರು ಚರ್ಚೆ ಆಗಿದೆ? ಇಲ್ಲ, ಆ ತರ ಎಲ್ಲ ಏನು ಇಲ್ಲ ಸರ್. ಒಂದೇನೋ ನಾವು ಅನೌನ್ಸ್ ಮಾಡಿದ್ವಿ ಅವ್ರದ್ದು, ಆ ಮೂವಿ ಮಾಡೋದಿದೆ ಅಂತ ಮಾಡಿ ಅಂತ ಅವರು ಹೇಳಿದ್ರು. ಅದಾದ್ಮೇಲೆ ಇದು ಎಲ್ಲ ಕೊರೋನಾ ಆದ್ಮೇಲೆ ಸ್ವಲ್ಪ ಎಲ್ಲ ಇದಾಯ್ತಲ್ಲ, ನಾವು ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಮಾಡೋಣ ಅಂತ ಸುಮ್ನಾಗಿದ್ವಿ ಅಷ್ಟೇ. ಅದು ಬಿಟ್ರೆ ಬೇರೆ ಏನಿಲ್ಲ ಸರ್. ಈಗ ತನಿಖೆ ಯಾವ ಹಂತದಲ್ಲಿ ಇದೆ ಮೇಡಮ್ ನಿಮ್ಮ ಯಜಮಾನ್ರದ್ದು ಈಗಿರುವಂತದ್ದು? ಸರ್ ಅದೇ ಪೊಲೀಸ್ನವರು ನಾವೆಲ್ಲ ಸಾಕ್ಷಿಗಳು ಇದ್ ಮಾಡ್ತಾ ಇದೀವಿ, ತಗೊಂಡ್ಬರ್ತಾ ಇದೀವಿ. ಎಲ್ಲ ಸೌಂದರ್ಯ ಕನ್ಸ್ಟ್ರಕ್ಷನ್ ಹೋಗಿದ್ವಿ, ಎಲ್ಲ ಫೈಲ್ಸ್ ಎಲ್ಲ ತಗೊಂಡ್ಬಂದಿದೀವಿ, ನೋಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಅದಿನ್ನು ನಡೀತಾ ಇದೆ ಸರ್, ಇನ್ನು ಏನು ಇದಾಗಿಲ್ಲ. ಮೇಡಮ್ 2 ಕೋಟಿ ಜೊತೆಗೆ ಮನೆ ಕೊಟ್ಟಿರುವಂತದ್ದು, ಇದ್ರ ಬಗ್ಗೆ ತಮ್ಗೇನು ಮಾಹಿತಿ ಇಲ್ಲ? ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ನನಗೂ ಇವಾಗ ನಿಮ್ಮ ಮೀಡಿಯಾದಲ್ಲೆಲ್ಲ ನೋಡಿದ್ಮೇಲೆ ನಂಗೂ ಗೊತ್ತಾಗಿದ್ದು. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಇವತ್ತು ಎಷ್ಟೊತ್ತಾಗುತ್ತೆ ಮೇಡಮ್ ಬರ್ಲಿಕ್ಕೆ ನೀವು ಮನೆಗೆ? ಸರ್ ನೋಡ್ಬೇಕು ಸರ್, ಇವತ್ತು ಮೋಸ್ಟ್ಲಿ ಬರಲ್ಲ, ನಾಳೆ ಬರ್ತೀನಿ. ನಾನು ಬಂದು ಕಾಲ್ ಮಾಡ್ತೀನಿ ಸರ್. ಸೌಂದರ್ಯ ಜಗದೀಶ್ ಅವರು 2 ಕೋಟಿ ರೂಪಾಯಿ ಪವಿತ್ರ ಗೌಡಗೆ ಟ್ರಾನ್ಸ್ಫರ್ ಮಾಡಿದಂಥ ವಿಚಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇದರ ಜೊತೆಗೆ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ದರ್ಶನ್ನು ಮತ್ತವರ ಪಟಾಲಮ್ಮನ್ನು ನೋಡೋದಕ್ಕೆ ಜೈಲಿಗೂ ಕೂಡ ಕೆಲವರ ಮೆರವಣಿಗೆ ಎಲ್ಲ ಶುರುವಾಗಿದೆ. ಅಂದರೆ ಇವರ ಯೋಗಕ್ಷೇಮ ವಿಚಾರಿಸೋದಕ್ಕೆ. ಕೊಲೆ ಕೇಸ್ನ ಆರೋಪಿ ದರ್ಶನ್ ಸದ್ಯ ಸೆಂಟ್ರಲ್ ಜೈಲಲ್ಲಿ. ದರ್ಶನ್ ಭೇಟಿಯಾಗಿ ಯೋಗಕ್ಷೇಮ ವಿಚಾರಿಸಿದ್ದಾರೆ ಅವರ ಪತ್ನಿ. ಅಂದರೆ ಒಬ್ಬ ವಿಚಾರಣಾಧೀನ ಕೈದಿಗೆ ಅವರಿಗೆ ಅವರದೇ ಆದಂಥ ಹಕ್ಕುಗಳಿದ್ದಾವೆ. ತಮ್ಮ ಫ್ಯಾಮಿಲಿ ಮೆಂಬರನ್ನು ಭೇಟಿಯಾಗಬೇಕು ಅಂತ ಬಯಸಿದರೆ, ಅಥವಾ ಅವರ ಫ್ಯಾಮಿಲಿ ಮೆಂಬರು ಕೈದಿಯನ್ನು ಭೇಟಿಯಾಗಬೇಕು ಅಂತ ಬಯಸಿದರೆ ಅದಕ್ಕೆ ಕಾನೂನಾತ್ಮಕ ಅವಕಾಶಗಳಿದ್ದಾವೆ. ಅದನ್ನು ಬಳಸಿ ಅವರ ಪತ್ನಿ ಇವತ್ತು ದರ್ಶನ್ ಅವರನ್ನು ಭೇಟಿಯಾದರು, ಜೊತೆಗೆ ಪುತ್ರನೂ ಕೂಡ ಇದ್ರು ಅನ್ನುವಂಥ ಮಾಹಿತಿ. ಇನ್ನೊಂದು ಕಡೆ ದರ್ಶನ್ ಅವರ ಆತ್ಮೀಯ ವಲಯದಲ್ಲಿ ಗುರುತಿಸಿಕೊಂಡ, ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂಥ ವಿನೋದ್ ಪ್ರಭಾಕರ್ ಕೂಡ ದರ್ಶನ್ ಅವರನ್ನು ಭೇಟಿಯಾಗಿದ್ದಾರೆ. ಇನ್ನು ಜೈಲಲ್ಲಿ ದರ್ಶನ್ ಹೇಗಿದ್ದಾರೆ ಅನ್ನೋದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಜೈಲಲ್ಲಿ ಮಂಕ ಕೂತಿದ್ದಾರಂತೆ ದರ್ಶನ್ನು, ಒದ್ದಾಡ್ತಾ ಇದ್ದಾರೆ. ಜೈಲಿನ ವಾತಾವರಣ ಅವರಿಗೆ ಸೆಟ್ ಆಗ್ತಾ ಇಲ್ಲ. ಅಂದರೆ ಹೊರಗೆ ಐಷಾರಾಮಿಯಾಗಿ ಬದುಕಿದವರಿಗೆ ಸದ್ಯಕ್ಕೆ ಆ ವಾತಾವರಣದಲ್ಲಿ ಇರೋದಕ್ಕೆ ಕಷ್ಟ ಆಗ್ತಿದೆ. ವಾತಾವರಣ ಸೆಟ್ ಆಗ್ತಿಲ್ಲ, ಊಟ ತಿಂಡಿ ಸೇರ್ತಾ ಇಲ್ಲ. ಜೈಲಿನಲ್ಲಿ ಸದ್ಯ ದರ್ಶನ್ಗೆ ಯಾವುದೇ ವಿಶೇಷ ಸೌಲಭ್ಯ ಇಲ್ಲ. ಯಾಕಂತಂದರೆ ಮೀಡಿಯಾ ಅಟೆನ್ಷನ್ ಆ ಕಡೆಗಿದೆ, ಮಾಧ್ಯಮಗಳು ಆ ಕಡೆಗೆ ಕಾನ್ಸಂಟ್ರೇಟ್ ಮಾಡಿರೋದ್ರಿಂದ ಸದ್ಯಕ್ಕೆ ದರ್ಶನ್ಗೆ ಯಾವುದೇ ವಿಶೇಷ ಸೌಲಭ್ಯ ಸಿಗ್ತಾ ಇಲ್ಲ. ಇದನ್ನು ಹೀಗೆ ಕಂಟಿನ್ಯೂ ಮಾಡಿದರೆ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನು ಅಪ್ರಿಷಿಯೇಟ್ ಮಾಡಬಹುದು. ಎಲ್ರಿಗೂ ಒಂದೇ ರೀತಿಯ ಸೌಲಭ್ಯ ಏನೂ ಮಾಡಿಲ್ಲ, VIP ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಬಟ್ ಹಂಗಿಲ್ಲ. ನೀವು ಪರಪ್ಪನ ಅಗ್ರಹಾರದ ಹಿಸ್ಟ್ರಿ ತೆಗೆದು ನೋಡಿದರೆ, ಜೈಲಿನ ಹಿಸ್ಟ್ರಿ ತೆಗೆದು ನೋಡಿದರೆ, ಈ VIP ಸೌಲಭ್ಯದಿಂದಲೇ ಕುಖ್ಯಾತಿ ಗಳಿಸಿರುವಂಥ ಜೈಲದು. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಯಾವುದೇ ವಿಶೇಷ ಸೌಲಭ್ಯ ಸಿಗ್ತಿಲ್ಲ. ಇತ್ತ 4 ಆರೋಪಿಗಳನ್ನು ತುಮಕೂರು ಜೈಲಿಗೆ ವರ್ಗಾವಣೆ ಮಾಡಲಾಗಿದೆ. ಒಟ್ಟು 17 ಜನರ ಪೈಕಿ ಮೊನ್ನೆ ಏನೋ ಪೊಲೀಸರು ರಿಕ್ವೆಸ್ಟ್ ಮಾಡಿದರು ಈ 4 ಜನ ಆರೋಪಿಗಳನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ. ಕಾರಣ ಅವರು ಪೊಲೀಸರು ಕೊಟ್ಟಿದ್ದೇನು ಅಂತಂದರೆ, ಉಳಿದವರಿಂದ ಅವರ ಮೇಲೆ ಹಲ್ಲೆಯಾಗಬಹುದು ಅಂತ. ಆ ಕಾರಣಕ್ಕಾಗಿ ಅವರನ್ನು ತುಮಕೂರು ಜೈಲಿಗೆ ಟ್ರಾನ್ಸ್ಫರ್ ಮಾಡಿ, ತುಮಕೂರಿನ ಜಿಲ್ಲಾ ಕಾರಾಗೃಹಕ್ಕೆ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳಿದರು. ಯಾಕೆ ಇವ್ರ ಮೇಲೆ ಹಲ್ಲೆಯಾಗತ್ತೆ ಅಂತಂದರೆ, ಯಾರು ಆ 4 ಜನ ಅಂತ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಒಬ್ಬ ರವಿಶಂಕರ್, ಚಿತ್ರದುರ್ಗದಿಂದ ಕರ್ಕೊಂಡು ಬಂದಂಥ ಟೊಯೋಟಾ ಇಟಿಯೋಸ್ ಕಾರಿನ ಡ್ರೈವರು. ಮತ್ತೊಬ್ಬ ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವ್ ಮೂರ್ತಿ, ಮತ್ತೊಬ್ಬ ನಿಖಿಲ್ ನಾಯಕ್. ಇಷ್ಟು ಜನರನ್ನು ತುಮಕೂರಿನ ಜಿಲ್ಲಾ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಅದಕ್ಕೆ ಕಾರಣ ಪೊಲೀಸರು ಕೊಟ್ಟಿರೋದು ಅಥವಾ ಪ್ರಾಸಿಕ್ಯೂಷನ್ ಕೊಟ್ಟಿರೋದು, ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದರೆ ಅವರ ಮೇಲೆ ದರ್ಶನ್ ಟೀಮ್ನ ಉಳಿದ ಸದಸ್ಯರು ಹಲ್ಲೆ ಮಾಡಬಹುದು, ಹೊಡಿಬಹುದು ಅವರಿಗೆ. ಯಾಕೆ ಅಂತಂದರೆ, ವಿಚಾರಣೆಯ ಸಂದರ್ಭದಲ್ಲಿ ಇಂಟ್ರೋಗೇಷನ್ ಟೈಮಲ್ಲಿ ಈ 4 ಜನರು ಕೂಡ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ತಪ್ಪೊಪ್ಪಿಗೆ ರೀತಿಯಲ್ಲಿ ಮಾತನಾಡಿದ್ದಾರೆ. ಹೌದು, ನಮಗೆ ದರ್ಶನ್ ಸೂಚನೆ ಮೇರೆಗೆ ನಾವು ಮಾಡಿದ್ವಿ, ದರ್ಶನ್ ಸೂಚನೆಯ ಮೇರೆಗೆ ಇದಾಗಿದೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಅದು ನಾಳೆಯ ದಿನ
ಕೋರ್ಟ್ನಲ್ಲಿ ಈ ಆರೋಪಿಗಳಿಗೆ ಅಂದರೆ ದರ್ಶನ್ ಸೇರಿ ಪವಿತ್ರ ಗೌಡ ಸೇರಿ ಪ್ರಮುಖ ಆರೋಪಿಗಳಿಗೆ ಸಮಸ್ಯೆಯನ್ನು ತರುವಂಥ ಸಾಧ್ಯತೆ ಇದೆ. ಅದಕ್ಕಾಗಿ ಇವ್ರ ಮೇಲೆ ಹೊಡಿಬಹುದು, ಇವರಿಗೆ ಹೊಡಿಬಹುದು ಅನ್ನುವಂಥ ಆತಂಕ ಪೊಲೀಸರಿಗಿತ್ತು. ಅದಕ್ಕಾಗಿ ತುಮಕೂರಿಗೆ ಟ್ರಾನ್ಸ್ಫರ್ ಮಾಡಿರೋದು ಆ 4 ಜನ ಆರೋಪಿಗಳನ್ನ ಕೂಡ. 4 ಜನ, 3 ಸರೆಂಡರ್ ಆದವರು, ಮತ್ತೊಬ್ಬ ಡ್ರೈವರ್ ರವಿಶಂಕರ್. 4 ಜನರನ್ನ ತುಮಕೂರಿನ ಜಿಲ್ಲಾ ಕಾರಾಗೃಹಕ್ಕೆ ಟ್ರಾನ್ಸ್ಫರ್ ಮಾಡಲಾಗಿದೆ. ವಿನೋದ್ ಪ್ರಭಾಕರ್ ಬಂದರು ಅಂತ ನಾನು ಆಗಲೇ ಹೇಳಿದೆ. ಜೈಲಿಗೆ ಹೋಗಿ ದರ್ಶನನ್ನ ಭೇಟಿಯಾಗಿ ಮಾತನಾಡಿದ್ರು ಅಂತ ವಿನೋದ್ ಪ್ರಭಾಕರ್ ಮಾತನಾಡಿದ್ದಾರೆ, ನೋಡೋಣ. ನನಗತ್ತು ಭೇಟಿ ಮಾಡ್ಕೊಂಡ್ಬಂದೆ, ಮೌನವಾಗಿದ್ದರು, ಸುಮ್ಮನೆ ವಿಶ್ ಮಾಡಿದೆ. ಅವರು ಸರಿ ಅಂದರು. ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೇಕ್ ಹ್ಯಾಂಡ್ ಮಾಡಿದೆ, ಬಂದೆ. ನಾನು ಏನೂ ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ನಾನು ಸುಮ್ಮನೆ ಟೈಗರ್ ಅಂದರು, ಬಾಸ್ ಅಂದೆ ಅಷ್ಟೇ. ನನಗೂ ಈ ಒಂದು ಇದರಲ್ಲಿ, ಯಾಕಂದರೆ ಬೇರೆ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೀವಲ್ಲ, ನಾನು ಏನೂ ಮಾತಾಡಲಿಲ್ಲ. ಸರಿ ಆಯಿತು ಅಂತ ಸರ್. ನಾನು ತುಂಬಾ ಮಾತಾಡಿಲ್ಲ, ಅಂದರೆ ಅವರು ಬೇಜಾರಲ್ಲಿದ್ದರು, ಮಂಕಾಗೇ ಇದ್ದರು ಸರ್. ನಾನು ತುಂಬಾ ಡಿಸ್ಟರ್ಬ್, ಯಾಕಂದರೆ ನಾವು ಹೋಗಿದ್ದೆ ಒಂದು ಸಲ ಅವ್ರ ಮುಖ ನೋಡ್ಕೊಂಡು ಬರ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಬಟ್ ಏನು ಪ್ರೋಟೋಕಾಲ್ ಇದೆಯೋ ಅಷ್ಟೇ ಪೊಲೀಸ್ನವರು ಅಷ್ಟೇ ಸ್ಟ್ರಿಕ್ಟಾಗಿ ಇದು ಮಾಡಿ ಎಲ್ಲನೂ ಪ್ರೋಟೋಕಾಲ್ ಥ್ರೂನೇ ಮಾಡಿ ಒಂದು ಅರ್ಜಿ ಕೊಟ್ಟು ನಾನೆಲ್ಲ ಮಾತಾಡಿ ಆಮೇಲೆ 1 ನಿಮಿಷ ಮುಖ ನೋಡ್ಕೊಂಡು ಹೋಗ್ತೀನಿ ಅಂತ ಒಂದೇ ಒಂದು ಸೆಕೆಂಡ್, ಐ ಥಿಂಕ್ 2 ಸೆಕೆಂಡ್ ಹಿಂಗೆ ನೋಡಿದೆ, ಮಾತಾಡಿದೆ, ಶೇಕ್ ಹ್ಯಾಂಡ್ ಮಾಡಿದೆ ಅಷ್ಟೇ. ಅವರ ಫಿಸಿಕ್ ಅಪಿಯರೆನ್ಸು ಇವತ್ತು ನಿಮಗೆ ಫಿಸಿಕ್ ಅಪಿಯರೆನ್ಸ್ ಹ್ಯಾಕ್ ಕಾಣಿಸ್ತದೆ ನೋಡಿ, ಒಂದು ಸೈಕಾಲಜಿ ಇರುತ್ತೆ ಸರ್. ಏನಾಗಿದೆ ಅಂದರೆ ಈಗ ನಾನು ತುಂಬ ಮಂಕಾಗಿದ್ದೀನಿ. ಅಂದರೆ ನನಗೂ ಇವತ್ತು ಮೀಟ್ ಮಾಡ್ತಾರೆ, ಆಗುತ್ತಾ ಆಗಲ್ವಾ ಅಂತಲೇ ಬಂದೆ. ಒಂದು ನಾನು ಹೇಳ್ಕೊಂಡೇ ಬಂದೆ, 99.99% ಮೀಟ್ ಆಗಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೆ. ಬಟ್ ಮೀಟ್ ಆದಾಗ ನನಗೂ ಒಂಥರ ಏನು ಹೇಳ್ತಾರೆ ಆತಂಕ ನನಗೂ ಇದಿತ್ತು. ಜಸ್ಟ್ ಒಂದು ಸಲ ಫೇಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕದಲ್ಲಿ. ಅಂಕಿತಾ, ವಿನೋದ್ ಪ್ರಭಾಕರ್ ಮಾತನಾಡಿದ್ದನ್ನು ನೋಡಿದ್ವಿ. ಇವತ್ತು ಇಡೀ ದಿನ ಜೈಲ್ ಸುತ್ತಮುತ್ತ ಏನೇನಾಯಿತು, ಅಂದರೆ ದರ್ಶನ್ಗೆ ಸಂಬಂಧಿಸಿದಂತೆ ಏನೇನು ನಡೀತು, ಮತ್ತು ಈ ಮೆರವಣಿಗೆ ಇದೆಯಲ್ಲ, ನೋಡೋದು ಬರೋದು ಹೋಗೋದು, ಯೋಗಕ್ಷೇಮ ವಿಚಾರಿಸೋದು ಕೈದಿಗಳು, ಇದು ಎಷ್ಟು ದಿನ ಮುಂದುವರಿಯುತ್ತೆ ಹಿಂಗೆ? ರಕ್ಷತ್, ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ 2ನೇ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರನ್ನು ನೋಡೋದಕ್ಕೆ ಇವತ್ತು ಅವರ ಕುಟುಂಬಸ್ಥರು ಬಂದಿದ್ದಾರೆ. ಅಂದರೆ ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಮಗನ ನೋಡೋದಕ್ಕೆ ಬಂದಿದ್ದಾರೆ. ಆ ಟೈಮಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ದರ್ಶನ್ ಜೊತೆ ಅವರು ಸಮಯವನ್ನು ಕಳೆದಿದ್ದಾರೆ. ಮಗನನ್ನು ನೋಡಿ ನಟ ದರ್ಶನ್ ಭಾವುಕರಾಗಿದ್ದರು. ಜೊತೆಗೆ ಪತ್ನಿ ಜೊತೆ ಕೂಡ ಕೆಲವೊಂದು ವಿಚಾರಗಳನ್ನು ಅವರು ಅಲ್ಲಿ ಮಾತನಾಡಿದ್ರು ಅಂತ ಹೇಳಿ. ಮೊನ್ನೆ ಪೊಲೀಸ್ ಕಸ್ಟಡಿಯಲ್ಲಿ ನಟ ದರ್ಶನ್ ಇರಬೇಕಾದ್ರೆ ಅಲ್ಲಿ ಭೇಟಿ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಜೊತೆಗೆ ಪೊಲೀಸರು ಕೂಡ ವಿಜಯಲಕ್ಷ್ಮಿ ಅವರನ್ನ ಅಲ್ಲಿ ಮಾಹಿತಿ ಪಡೆಯೋದಕ್ಕೆ ಅಂತ ಹೇಳಿ ಕರ್ಕೊಂಡಿದ್ರು. ಅಂದ್ರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರ ಬಳಿ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋದಕ್ಕೆ ಅವರನ್ನ ಕೂಡ ಠಾಣೆಗೆ ಬರೋದಕ್ಕೆ ಹೇಳಿದ್ರು. ಆ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಠಾಣೆಗೆ ಬಂದು ಸಾಕಷ್ಟು ವಿಚಾರಗಳನ್ನ ತನಗೇನೆಲ್ಲ ಗೊತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವೆಲ್ಲವನ್ನ ಕೂಡ ಪೊಲೀಸರ ಮುಂದೆ ಹೇಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಎಲ್ಲೂ ಕೂಡ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಇವತ್ತು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ವಿಜಯಲಕ್ಷ್ಮಿ ಅವರು ಬರ್ತಾರೆ. ಅದಾದ ಬಳಿಕ ಅಂದ್ರೆ ಮಾಧ್ಯಮಗಳು ಅಲ್ಲೇ ಇದ್ದ ಕಾರಣ ಮಾಧ್ಯಮದವರನ್ನ ನೋಡಿ ಅವರು ವಾಪಸ್ ಹೋಗುವಂತಹ ಕೆಲಸವನ್ನ ಮಾಡ್ತಾರೆ. ನಂತರ ಇನ್ನೊಂದು ಕಾರ್ನಲ್ಲಿ ಅವರು ಬರ್ತಾರೆ. ಅದು ಕೂಡ ಒಬ್ಬ ಅಧಿಕಾರಿಗೆ ಸೇರಿರುವಂತಹ ಕಾರು. ಆ ಕಾರಿನಲ್ಲಿ ಬಂದು ನೇರವಾಗಿ ಜೈಲೊಳಗಡೆ ಹೋಗಿ ಅಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿ ಮಾತನಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಜೊತೆಗೆ ವಿನೋದ್ ಪ್ರಭಾಕರ್ ಅವರು ಕೂಡ ಬಂದು ಭೇಟಿ ಮಾಡಿ ದರ್ಶನ್ ಅವರನ್ನ ಮಾತನಾಡಿಸಿದ್ರಂತೆ. ಆ ಟೈಮಲ್ಲೂ ಕೂಡ ಅವರು ಮಂಕಾಗಿದ್ರು, ಮಾತನಾಡಿಸಿಲ್ಲ ಅಂತ ಹೇಳಿ ಅವರು ಕೂಡ ಮಾಧ್ಯಮದ ಮುಂದೆ ಹೇಳ್ಕೊಂಡ್ರು. ಅಂದ್ರೆ ದರ್ಶನ್ ಅವರು ತುಂಬಾನೇ ಮಂಕಾಗಿದ್ದಾರೆ, ಹಾಗಾಗಿ ಏನು ಹೆಚ್ಚಿಗೆ ಮಾತನಾಡೋದಕ್ಕೆ ಆಗ್ಲಿಲ್ಲ, ಜಸ್ಟ್ ಅವರನ್ನ ನೋಡ್ಕೊಂಡು ಬಂದೆ, ಅವರು ಕೂಡ ಏನ್ ಟೈಗರ್ ಅಂತ ಮಾತನಾಡಿಸಿದ್ರು, ಅಷ್ಟೇ ಮಾತನಾಡಿರೋದು ಅನ್ನೋ ವಿಚಾರವನ್ನ ಅವರು ಹೇಳಿದ್ರು. ಅದನ್ನ ಹೊರತುಪಡಿಸಿ ಯಾರು ಕೂಡ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿಲ್ಲ. ಹೊರಗಡೆ ಅವರಿಗೆ ಯಾರಿಗೂ ಕೂಡ ಅವಕಾಶವನ್ನ ಕಲ್ಪಿಸೋದಿಲ್ಲ. ಅಲ್ಲೂ ಕೂಡ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಯಾರನ್ನೇ ನೋಡಕ್ ಹೋದ್ರೂ ಕೂಡ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಅಲ್ಲಿ ಕೊಡಬೇಕಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ಜೆರಾಕ್ಸ್ ಜೊತೆಗೆ ಅವರ ಸಂಪೂರ್ಣ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಅದೇ ರೀತಿ ಬರೋರೆಲ್ಲರೂ ಕೂಡ ಅಂದ್ರೆ ಇವತ್ತು ವಿನೋದ್ ಪ್ರಭಾಕರ್ ಅವ್ರಿಗೂ ಕೂಡ ಅವಕಾಶವನ್ನ ಕೊಟ್ಟರು. ಜೊತೆಗೆ ವಿಜಯಲಕ್ಷ್ಮಿ ಮತ್ತೆ ಪುತ್ರ ಏನಿದ್ದಾರೆ ಅವ್ರಿಗೂ ಕೂಡ ಇವತ್ತು ದರ್ಶನ್ ಅವರನ್ನ ನೋಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ರಕ್ಷತ್, ಥ್ಯಾಂಕ್ ಯು ಅಂಕಿತಾ ಮಾಹಿತಿಗೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.